ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ನೀವು ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್ ಸಿಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದಂಥ ಡಿಸೈನ್ ತೋರಿಸಿದ್ದೀನಿ. ಫಸ್ಟು ನಾನಿಲ್ಲಿ ಬ್ಲೌಸ್ಗೆ B7000 ಗ್ಲೂನ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟು ಬಾಲ್ ಚೈನನ್ನು ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 3mm ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಸೂಜಿ ದಾರವನ್ನು ತಗೊಂಡು ಈ ರೀತಿ ಗ್ಲೂ ಅಪ್ಲೈ ಮಾಡಿಕೊಂಡು ಮಣಿನ ಪೋಣಿಸ್ಕೊಂಡ್ಬಿಟ್ಟು ಸ್ವಲ್ಪನೇ ಪೋಣಿಸ್ಕೊಂಡು ನೀಟಾಗಿ ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ. ಈ ಬೀಡ್ಸ್ಗೆ ಸ್ವಲ್ಪ ಜಾಸ್ತಿನೇ ಗ್ಲಮ್ ಅಪ್ಲೈ ಮಾಡ್ಕೊಳ್ಳಿ, ಆ್ಯಕ್ಚುಲಿ ದೊಡ್ಡ ಬೀಡ್ಸ್ ಅಲ್ಲ ಅದಕ್ಕೆ. ನೆಕ್ಸ್ಟು ಮತ್ತೆ ನಾನು ಇನ್ನೊಮ್ಮೆ ಈಗ ಸ್ವಲ್ಪ ಕಡಿಮೆ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ಬಾಲ್ ಚೈನ್ ಅಂಟ್ಕೊಳ್ಳುತ್ತೆ ನೀಟಾಗಿ. ನೆಕ್ಸ್ಟ್ ಇನ್ನೂ ಒಂದು ರೌಂಡು ಬಾಲ್ ಚೈನನ್ನು ನೀಟಾಗಿ ಸ್ಟಿಕ್ ಮಾಡಿ. ನಾನಿಲ್ಲಿ ಐ ಶೇಪ್ದು ಬ್ಲೂ ಕಲರ್ ಕುಂದನ್ ಹಾಗೆ ರೌಂಡ್ ಶೇಪ್ದು ರೆಡ್ ಕಲರ್ ಕುಂದನ್ ತಗೊಂಡಿದ್ದೀನಿ. ಇದು ಕ್ಲಿಪ್ ಸ್ಟೋನ್ ಬಂದು ಇದನ್ನು ಈ ರೀತಿ ನೀಟಾಗಿ ಸ್ಟಾರ್ಟಿಂಗಿಂದ ಲೀಫ್ ಶೇಪಲ್ಲಿ ಅಂಟಿಸ್ಕೋತಾ ಮತ್ತು ಆಚೆ ಈಚೆ ರೆಡ್ ಕುಂದನ್ಸ್ನ ಅಂಟಿಸ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತೋರಿಸಿರೋ ರೀತಿ ನೀವು ಈ ಗ್ಲೂನೇ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ಅದು ಸ್ವಲ್ಪ ಹೊರಗಡೆ ಸ್ಪ್ರೆಡ್ ಆದರೆ ಕಾಣಿಸುತ್ತೆ, ಇದಾದರೆ ನಿಮಗೆ ಕಾಣಿಸೋದಿಲ್ಲ. ಆದ್ದರಿಂದ ನೀಟಾಗಿ ಈ ರೀತಿ ಸೇಮ್ ಅದೇ ಥರ ಶೇಪ್ನಲ್ಲೇ ಸ್ಟಿಕ್ ಮಾಡ್ಕೊಳ್ಳಿ. ಗ್ಲೂ ಅಪ್ಲೈ ಮಾಡಿಕೊಂಡು ಫಸ್ಟ್ ಎರಡು ಈ ರೀತಿ ನೀಟಾಗಿ ಐ ಶೇಪ್ ಕುಂದನ್ನು ಲೀಫ್ ಶೇಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಮಧ್ಯದಲ್ಲಿ ಹಿಂದೆ ಮುಂದೆ ಎರಡು ಸೈಡ್ನಲ್ಲೂ ಈ ರೀತಿ ರೆಡ್ ಕಲರ್ ರೌಂಡ್ ಶೇಪ್ನ ಕ್ಲಿಪ್ ಸ್ಟೋನನ್ನು ಸ್ಟಿಕ್ ಮಾಡಿ. ಸೇಮ್ ಇದೇ ಪ್ರೊಸೀಜರ್ನಲ್ಲೇ ಮಾಡ್ಕೊಳ್ತಾ ಹೋಗಿ. ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ಸಿಂಪಲ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಗ್ರ್ಯಾಂಡ್ ಲುಕ್ ಬೇಡ ಅಂದರೆ ಸಿಂಪಲಾಗಿ ಮಾಡ್ಕೊಬೋದು. ನೆಕ್ಸ್ಟ್ ಮತ್ತೆ ನಾನು 3mm ಬೀಡ್ಸ್ ತೊಗೊಂಡು ಸೂಜಿ ದಾರ ತಗೊಂಡು ಈ ರೀತಿ ಮಧ್ಯದಲ್ಲಿ ಎರಡು ರೆಡ್ ಕ್ಲಿಪ್ ಸ್ಟೋನ್ಸ್ ಇದೆಯಲ್ಲ ಅದರ ಮಧ್ಯ ಜಾಗ ಇದೆಯಲ್ಲ ಅಲ್ಲಿ ಈ ರೀತಿ ಮತ್ತೆ 3mm ಬೀಡ್ಸ್ನ ಸ್ಟಿಚ್ ಮಾಡ್ತಿದ್ದೀನಿ. ಈ ರೀತಿ ಪಕ್ಕದಲ್ಲಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಪುನಃ ವಾಪಸ್ ತೆಗೆದು ಮತ್ತೆ ಇನ್ನೊಮ್ಮೆ ಸ್ಟಿಚ್ ಮಾಡ್ಕೊಳ್ಳಿ. ಮಣಿ ಒಳಗೆ ಪೋಣಿಸ್ಬಿಟ್ಟು ಮತ್ತೆ ಇನ್ನೊಂದು ಸ್ಟಿಚ್ ಹಾಕಿ ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆಯೇ ಬ್ಯಾಕ್ ಸೈಡ್ನಲ್ಲಿ ನಾಟ್ ಹಾಕ್ಕೊಳ್ಳಿ. ಪ್ರತಿ ಮಣಿಗೂ ಬ್ಯಾಕ್ ಸೈಡ್ನಲ್ಲಿ ನಾಟ್ ಹಾಕ್ಕೊಳ್ತಾ ಬನ್ನಿ. ಸೇಮ್ ಅದೇ ಜಾಗದಲ್ಲೇ ಕೆಳಗಡೆ ಇನ್ನೂ ಒಂದು ಮಣಿನ ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಲೀವ್ಸಿಗೂ ಸೇಮ್ ಅದೇ ಥರ ಬಾಲ್ ಚೈನ್ ಸ್ಟಿಕ್ ಮಾಡಿಕೊಂಡು ನೆಕ್ಸ್ಟು 3mm ಬೀಡ್ನ ಸೂಜಿ ಮತ್ತು ದಾರಕ್ಕೆ ಪೋಣಿಸ್ಕೊಂಡು ಸೇಮ್ ಅದೇ ಥರ ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಬಾಲ್ ಚೈನ್ನ ಸ್ಟಿಕ್ ಮಾಡಿಕೊಂಡು ಸೇಮ್ ಅದೇ ರೀತಿ ಕ್ಲಿಪ್ ಸ್ಟೋನನ್ನು ನಾನು ತೋರಿಸಿರೋ ಶೇಪ್ನಲ್ಲೇ ಸ್ಟಿಕ್ ಮಾಡ್ತಾ ಬನ್ನಿ.
ಮತ್ತು ಕೆಳಗೆ ಮೇಲೆ ಈ ಥರ ರೌಂಡ್ ಶೇಪ್ದು ಸ್ಟೋನನ್ನು ಸ್ಟಿಕ್ ಮಾಡಿ. ನೆಕ್ಸ್ಟು ರಿಯಲ್ ಆ್ಯಂಡ್ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಎಲ್ಲೆಲ್ಲಿ ಬೇಕೋ ಆ ಥರ ಈ ಥರ ಬುಟ್ಟೆಗಳನ್ನು ಮಾರ್ಕ್ ಮಾಡಿಕೊಂಡು ಸೇಮ್ ಅದೇ ಥರನೇ ಬುಟ್ಟ ಮಾಡ್ಕೊಳ್ಳಿ. ನೋಡಿ ಫುಲ್ ಬಾಡಿಯಿಂದ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫೈನಲ್ ಆಗಿ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದನ್ನು ಸೇಮ್ ಕುರ್ತಿ ಕೂಡ ನೆಕ್ ಡಿಸೈನ್ ಮಾಡಿಕೊಂಡು ಕಾಂಬಿನೇಷನ್ ಇದು ದುಪ್ಪಟ್ಟ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸ್ಗೂ ಕೂಡ ಮಾಡ್ಕೊಬೋದು, ತುಂಬಾ ನೀಟಾಗಿ ಕಾಣುತ್ತೆ. ಫಿನಿಶಿಂಗ್ ಅಂತೂ ತುಂಬ ನೀಟಾಗಿ ಬರುತ್ತೆ. ನೀವು ಹಾಗೆಯೇ ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.